ನಮಸ್ಕಾರಮ್ಮ. ತಮ್ಮ ಹೆಸರು? ಸೌಮ್ಯ. ಸೌಮ್ಯ. ತಮ್ಮ ಸ್ಥಳ? ಕ್ಯಾತ್ನಹಳ್ಳಿ. ಇರೋದು ಬೆಂಗಳೂರು. ತಂದೆಯವರು ಕ್ಯಾತ್ನಹಳ್ಳಿ. ನೀವು ನಮ್ಮನ್ನು ನೋಡಿ, ನಮ್ಮ ತಂದೆಯವರಿಗೆ ಎಷ್ಟು ವರ್ಷಮ್ಮ? 78 ವರ್ಷ. ನಿಮ್ಮ ಯೂಟ್ಯೂಬ್ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ ಅಂತ ಹೇಳಿದ್ರಿ, ಭಾಳ ಸಂತೋಷ ಆಯಿತು. ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದೀರಾ? ನೋಡ್ತಾ ಇದ್ದೀವಿ. ಹೇಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಈ ಅಷ್ಟಗ್ರಾಮದ ಎಲ್ಲಾದನ್ನು ಗೊತ್ತಾಗ್ತಾ ಇದೆ. ಎಲ್ಲಾದನ್ನು ಯಾರು ತಿಳಿದೇ ಇರೋರು ತುಂಬಾ ಜನ ಇದ್ದಾರೆ. ಪಾಪ ಅವ್ರಗಳಿಗೆ ಎಲ್ಲಾರ್ಗು ಇವಾಗ ವಯಸ್ಸಾದವ್ರು ಬರಕ್ಕಾಗಲ್ಲ ಅಲ್ವಾ, ಅವ್ರುಗಳನ್ನು ಪಾಪ ಅಲ್ಲೇ ಮನೆಯಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಇದೊಂದು ಅವಕಾಶ ಅವರಿಗೆ. ಹೌದು, ಇದು ವಯಸ್ಸಾದವರಿಗೆ ಅಂತಲೇ ಮಾಡಿರೋದು. 70 ವರ್ಷ ವಯಸ್ಸಾದವರಿಗೆ, ಆರೋಗ್ಯವಿಲ್ಲದೆ ಇರುವವರಿಗೆ, ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೆ ಇರುವವರಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಮ್ಮ. ನೀವು ನಿಮ್ಮ ತಂದೆಯವರು ನೋಡಿದ್ದಾರೆ ಅಂತ ಹೇಳಿದ್ದು ಇನ್ನೂ ಬಹಳ ಸಂತೋಷ ಆಯ್ತು. ಹೌದು, ನೋಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಯೂಟ್ಯೂಬ್ ಮಾಮ ಅಂತ ಬರುತ್ತೆ. ನಾವು ಯೂಟ್ಯೂಬ್ ನೋಡ್ತಿದ್ರು, ನಾವ್ ಅದನ್ನ ಐಡೆಂಟಿಫೈ ಮಾಡಿಲ್ಲ. ಬಟ್ ಅವರೇ ನೋಡ್ಬಿಟ್ಟು ಅವ್ರು ಹೇಳಿದ್ದು ಯೂಟ್ಯೂಬ್ ಮಾಮ ಅಂತ ಬರ್ತಾ ಇದೆ. ಹುಲ್ಕಲ್ಲಿಂದು ಬಂದಿತ್ತು, ಆಮೇಲೆ ಮಿಕ್ಕಿದ್ದು ಎಲ್ಲಾ ಸ್ಥಳದ್ದು ಮದ್ದೂನು ಎಲ್ಲಾದೂ ನಡೀತಾ ಇರೋದು. ಮೊನ್ನೆ ಹುಲ್ಕಲ್ ರಥೋತ್ಸವದ್ದು ಎಲ್ಲಾರು ನಡೀತಿದ್ದು ಅದನ್ನೆಲ್ಲ ನೋಡಿ ಹೇಳಿದ್ರು ಅವರು. ತುಂಬಾ ಖುಷಿ ಆಯ್ತು ನಮ್ಗಳಿಗೂ ಬರಕ್. ನಾವುಗಳು ಎಲ್ಲಾ ಇದಕ್ಕೂ ಬರಕ್ ಹೌದು, ಖಂಡಿತ. ಇದನ್ನ ನೋಡ್ಬಿಟ್ಟು ನಮ್ಗಳಿಗೂ ಒಂಥರ ಖುಷಿ ಆಗುತ್ತೆ. ಖಂಡಿತ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನ್ ಹೇಳ್ತೀರಿ? ನೋಡಿ, ಇದನ್ನ ಎಲ್ಲಾ ಇದನ್ನು ವಯಸ್ಸಾದವ್ರಿಗೆ ಬರಕ್ ಆಗಲ್ಲ. ಸೊ ಇದು ಒಳ್ಳೆ ಕಾರ್ಯಕ್ರಮ ಅವರು ಮಾಡ್ತಾ ಇದಾರೆ ಈ ತರ. ಅದಕ್ಕೆ ಎಲ್ಲಾರನ್ನು ಎನ್ಕರೇಜ್ ಮಾಡಿ ಅಂತ ಹೇಳ್ತೀನಿ, ನೋಡಿ ಅಂತ. ನೀವು ಇಷ್ಟೊತ್ತು ಯೂಟ್ಯೂಬ್ ಮಾಮ ಅವರ ಜೊತೆಯಲ್ಲಿ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳಮ್ಮ. ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಮ್ಮ, ತಂದೆಯವರ ಪರಿಚಯ ಹೇಳಿಮ್ಮ. ನಮ್ಮ ತಂದೆ ಕ್ಯಾತ್ನಹಳ್ಳಿ, ಇರೋದು ಬೆಂಗಳೂರು, ನಮ್ಮ ಜೊತೆನೇ ಇದ್ದಾರೆ. ಇವರು ನಮ್ಮ ತಾಯಿ ಸರೋಜಾ, ತಂದೆ ಜನಾರ್ದನ ಅಂತ ಕ್ಯಾತ್ನಹಳ್ಳಿ. ನೀವು ಹೇಳಿದ್ರಿ ನಮ್ಮ ತಂದೆಯವರು 78 ವರ್ಷ ವಯಸ್ಸಾಗಿದೆ, ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನಾವು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಅವರಿಂದಾನೇ ನಾವು ನೋಡಕ್ ಶುರು ಮಾಡಿದ್ದು, ನಮ್ಗೆ ಗೊತ್ತಿರಲಿಲ್ಲ. ಅವ್ರು ನೋಡ್ಬಿಟ್ಟು ಹೇಳಕ್ ಶುರು ಮಾಡಿದ್ರು ನಮ್ಗೆ. ಹೇಗೆ ಬರ್ತಾ ಇದೆ ಮಾಮ ಕಾರ್ಯಕ್ರಮ ಹುಲ್ಕಲ್? ಬಹಳ ಚೆನ್ನಾಗಿ ಬರ್ತಾ ಇದೆ ಮಾಮ. ಯಾವಾಗಲೂ ನಿಮ್ಮನ್ನ ಅನ್ನಿಸ್ಕೊತೀವಿ ನೀವು. ಅಷ್ಟು ಅಲ್ಲ, ನಿಮ್ಮಿಂದ ಎಲ್ರಿಗೂ ನಮ್ಗೆ ಅನುಕೂಲ ಆಯ್ತಲ್ಲ, ನೋಡೋದಕ್ಕಂತ ಒಂದು ದಾರಿ ಆಯ್ತಲ್ಲ ಅಂತ. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ, ಅಷ್ಟಗ್ರಾಮದಲ್ಲಿರ್ತಕ್ಕಂಥ ಜನ ಅಭಿಮಾನಕ್ಕೆ ಇದು. ನಿಮಗೆ ನಮ್ಮ ಕಾರ್ಯಕ್ರಮ ನೋಡಿ ನಿಮ್ಗೆ ಏನು ಅನ್ಸುತ್ತೆ? ಬಹಳ ಸಂತೋಷ, ಖುಷಿ ಆಗ್ತಾ ಇದೆ ನಮಗೆ. ಖುಷಿ ಆಗ್ತಾ ಇದೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ಅಲ್ಲ, ಎಲ್ರಿಗೂ ಭಾರಿ ಅನುಕೂಲ ಆಗಿದೆ. ಎಲ್ಲರೂ ನೋಡಿ ಸಂತೋಷ ಪಡ್ತಾ ಇದ್ದಾರೆ. ವಯಸ್ಸಾಗ ಆಗದೆ ಇದ್ದವರು ಬಂದು ನೋಡ್ಕೊಂಡು ಹೋಗ್ತೀವಲ್ಲ, ಅಲ್ಲೇ ನೋಡ್ತಾ ಇರ್ತೀವಲ್ಲ, ಅದೊಂದು ಭಾರಿ ಖುಷಿ ಅಲ್ವಾ? ಆಗ್ಲಿ ಜನ ಎಲ್ಲ, ನಮ್ಮ ಜನ ಎಷ್ಟು ಜನ ಸೇರ್ಕೊಂಡು ಎಲ್ಲ ನೆರವೇರಿಸ್ತಾರೆ ಈ ಕಾರ್ಯಕ್ರಮ. ನಮ್ಮ ಹುಲ್ಕಲ್ ಮಾಮ ಅವರು ಎಲ್ಲ ಮಾಡಿಕೊಟ್ಟು ಬಹಳ ಧನ್ಯವಾದ ನಿಮಗೆ. ನೀವು ಈ ವಯಸ್ಸಲ್ಲಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದ ಪಟ್ಟಿದ್ದೀವಿ ಎಂದು ಹೇಳಿದಾಗ ನಮಗೆ ಭಾಳ ಸಂತೋಷ ಆಯಿತು. ನಿಮಗೆ ಯೂಟ್ಯೂಬ್ ಮಾಮ ಅವ್ರ ಕಡೆಯಿಂದ ಅನಂತ ಧನ್ಯವಾದಗಳು ಮಾಮ. ನಮಸ್ಕಾರ ಮಾಮ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ರಮ್ಯಾ. ರಮ್ಯಾ, ತಾವು US ಅಲ್ಲಿದ್ರಿ. ನಮ್ಮ ಹುಲ್ಕಲ್ ಯೂಟ್ಯೂಬ್ ಮಾಮ ಕಾರ್ಯಕ್ರಮ ನೋಡಿದ್ದೀರಾ? US ಅಲ್ಲೇ ನೋಡಿದ್ದೀರಿ. ನೀವು ನಮ್ಮನ್ನು ನೋಡಿ ಹೋಗಿದ್ರಿ ಯೂಟ್ಯೂಬ್. ನೀವು ನಮ್ಮನ್ನು ಕಂಡ ತಕ್ಷಣ ಯೂಟ್ಯೂಬ್ ಮಾಮ ನಿಮ್ಮ ಹುಲ್ಕಲ್ ಕಾರ್ಯಕ್ರಮವನ್ನು ಯೂಟ್ಯೂಬಲ್ಲಿ US ಅಲ್ಲೇ ನೋಡಿದ್ರಿ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಯಿತು. ನೀವು ಈಗ ಬ್ರಹ್ಮರಥೋತ್ಸವಕ್ಕೆ ಬಂದಿದ್ದೀರಿ, ಭಾಳ ಸಂತೋಷವಾದ ವಿಷಯ. ನೀವು ಇರುವ ಸ್ಥಳ ಇವಾಗ ಬೆಂಗಳೂರಿನಲ್ಲಿ ರಾಜರಾಜೇಶ್ವರಿ ನಗರ, ಶ್ರೀನಿವಾಸಪುರ ಕ್ರಾಸ್. ಹಾಂ, ಅಲ್ಲಿ ನಾವಿದ್ದೀವಿ. ಹೌದಾ? ಪಟ್ಟಣಗೆರೆ. ಓಕೆ. ನೀವು ಹೌದಾ? ಅದು ನೀವು ಯೂಟ್ಯೂಬ್ ಮಾಮ ಅವ್ರನ್ನ ಕರೆದು ನಾವು US ಅಲ್ಲೇ ನೋಡಿದ್ದೀನಿ ಅಂತ ಹೇಳಿದ್ರಿಂದ ನಮಗೆ ಭಾಳ ಸಂತೋಷವಾಯ್ತಮ್ಮ. ಇದು ಸಾರ್ವಜನಿಕರಿಗೆ ನಾವು ನೋಡೋ ಅಂತ
ನಮಗೆ ಇದು ಸಿಕ್ತು. ಥ್ಯಾಂಕ್ ಯು ಯಜಮಾನ್ರು ಅವರು ನೋಡಿದ್ದೀರಾ ಕಾರ್ಯಕ್ರಮ? ಯೂಟ್ಯೂಬ್ ಮಾಮ ಕಾರ್ಯಕ್ರಮ ನೋಡಿದ್ದೀರಾ? ಯೂಟ್ಯೂಬ್ ಕಾರ್ಯಕ್ರಮ ಯಾಕೆ ಬರ್ತಾ ಇದೆ? ಎಲ್ಲಿ US ಅಲ್ಲಿ ನೋಡಿದ್ರಾ ಅಥವಾ ಇಂಡಿಯಲ್ಲಿ ನೋಡಿದ್ರಾ? US ಅಲ್ಲೇ ನೋಡಿದ್ದೀರಿ ಅಂದರೆ ನಮಗೆ ಬಹಳ ಹೆಮ್ಮೆಯಾದ ವಿಷಯ. ಯಾಕೆಂದರೆ ಒಂದು ಸಣ್ಣ ಗ್ರಾಮದಿಂದ ವಿದೇಶದಲ್ಲಿ ನೀವು ನೋಡಿದ್ದೀರಿ ಅಂದರೆ ಭಾಳ ಸಂತೋಷವಾಯ್ತು ಸರ್. ಇವರು ಧನ್ಯವಾದಗಳಮ್ಮ. ಬನ್ನಿ ವೇದಿಕೆಯ ಮೇಲೆ ಬರಬೇಕು. ಅವ್ರ ಕೈಗೆ ನಮ್ಮ ಚಂದ್ರಣ್ಣ ಅವರು ಬರಬೇಕು ಮೇಲೆ ವೇದಿಕೆ ಮೇಲಕ್ಕೆ. ಅವ್ರಿಗೆ ಒಂದು ಹಾರ ಹಾಕೋಣ. ಯೂಟ್ಯೂಬ್ ಮಾಮ ಅವರ ಫಸ್ಟ್ ವಿಡಿಯೋ ನಾನು ನೋಡಿದ್ದೆ. ಅವತ್ತಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀನಿ ಯೂಟ್ಯೂಬ್ನ. ಸ್ವಇಚ್ಛೆಯಿಂದ ಇವರೇ ಎಲ್ಲ ದೇವಸ್ಥಾನ ಎಲ್ಲ ಊರುಗಳಿಗೆ ಹೋಗಿ ವಿಡಿಯೋ ತೆಗೆದು ನಮ್ಮ ಹಳ್ಳಿಗಳನ್ನ ಅದ್ರ ಬಗ್ಗೆ ಅದರ ಪರಂಪರೆ ಆಗಲಿ ಅದು ಏನು ಇತಿಹಾಸ ಇದೆ ಅದ್ರ ಬಗ್ಗೆ ಎಲ್ಲ ಅವರು ಹೇಳ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಮಗೆ ಬೇರೆ ಊರಿನ ಬಗ್ಗೆ ಗೊತ್ತಾಗಬೇಕು ಅಂದರೆ ಫಾಲೋ ಮಾಡಿ, ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಕ್ಯಾತನಹಳ್ಳಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ ವಾರ್ಷಿಕೋತ್ಸವ 15ನೇ ವಾರ್ಷಿಕೋತ್ಸವ ನಮ್ಮನ್ನು ಯೂಟ್ಯೂಬ್ ಮಾಡಿ ಕಾರ್ಯಕ್ರಮ ಎಂದು ಕರೆದಿದ್ದಕ್ಕೆ ನಿಮ್ಮ ಊರಿನವರಿಗೆ ಅನಂತ ಧನ್ಯವಾದಗಳು. ಮತ್ತೊಂದು ವಿಶೇಷವೇನೆಂದರೆ ನೀವು ಏನು ಮಾಡುವ ಅವಶ್ಯಕತೆ ಇಲ್ಲ. ಮನೆಗೆ ಹೋದಾಗ ಮಲಗುವಾಗ 10 ನಿಮಿಷ ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಹೊಡೆಯಿರಿ. ನಮ್ಮ ವಿಡಿಯೋ ಬರ್ತದೆ. ಅದರ ಮೇಲೆ ನಿಮ್ಮ ಕಿರು ಬೆರಳಿನಲ್ಲಿ ನಿಧಾನವಾಗಿ ಟಚ್ ಮಾಡಿದರೆ ನಿಮಗೆ ದೊಡ್ಡದಾದ ವಿಡಿಯೋ ಬರ್ತದೆ. ವಿಡಿಯೋ ನೋಡಿ ಆನಂದಿಸಿ. ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಬಹಳ ಅದ್ಭುತವಾಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಾವು ಈ ಬಾರಿ ನಮಗೆ ಟೈಮ್ ಇಲ್ಲ. ಜನವರಿ 13ನೇ ತಾರೀಕಿಂದ ಇಲ್ಲಿಯ ತನಕ ನಾವು ಅಷ್ಟಗ್ರಾಮದಲ್ಲಿರತಕ್ಕಂತಹ 8 ಕಾರ್ಯಕ್ರಮಗಳನ್ನು ಬ್ರಹ್ಮರಥೋತ್ಸವ ಮತ್ತು ಮೈಸೂರಿನಲ್ಲಿ ಇಲಿವಾರದಲ್ಲಿ ಸೋಮಿಯಾ ಸ್ಯಾಂಡನ್ ವೇದಾಂತ ದೇಶಿಕರ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥದ್ದು ಹಾಕಿದ್ದೇವೆ. ಮತ್ತು ಇದರ ಮಧ್ಯೆ ಕೆಲವು ಮದುವೆಯ ಕಾರ್ಯಕ್ರಮ ಹಾಕ್ತೇವೆ. ಯಾಕೆ ಗೊತ್ತಾ? ಇವತ್ತು ನಾವು ಯುವಕರು ಇವತ್ತು ಚೆನ್ನಾಗಿ ಓಡಾಡ್ತಾ ಇದ್ದೀವಿ, ಆನಂದವಾಗಿದ್ದೀವಿ. ಆದರೆ ನಾಳೆ ನಮಗೆ 70 ವರ್ಷ ಆದರೆ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಇಂಥ ಕಾರ್ಯಕ್ರಮವನ್ನು 70 ವರ್ಷ ವಯಸ್ಸಾದವರಿಗೆ, ಆರೋಗ್ಯ ಇಲ್ಲದೇ ಇರುವವರಿಗೆ ಮತ್ತು ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೇ ಇರುವವರಿಗೆ ಈ ಕಾರ್ಯಕ್ರಮವನ್ನು ಉಚಿತವಾಗಿ ಹಾಕ್ತಾ ಇದ್ದೇವೆ. ಒಂದು ಊರಿನ ಕಾರ್ಯಕ್ರಮ ತೆಗೆದರೆ 10 ಎಪಿಸೋಡ್ 15 ಎಪಿಸೋಡ್ ಬರ್ತದೆ. ಇಂಥ ಅದ್ಭುತ ಕಾರ್ಯಕ್ರಮಗಳಲ್ಲಿ ಬಯಲಹಳ್ಳಿ, ಮಾದಿಹಳ್ಳಿ, ಹುಲಗುಂಡಿ ಎಲ್ಲ ಕಾರ್ಯಕ್ರಮವನ್ನು ಬಹಳ ಜನ ಮೆಚ್ಚಿದ್ದಾರೆ. ಅದು ಏತಕ್ಕೆ ಎಂದರೆ ನಿಮ್ಮೆಲ್ಲರ ವಿಶ್ವಾಸ. ಈ ವಿಶ್ವಾಸ ಸದಾ ನಮಗೆ ಇದ್ದರೆ ನಾವು ಯುವಕರಾಗುತ್ತೇವೆ. ನೋಡಿ, ಇವತ್ತು ಇಲ್ಲಿ ನಿಲ್ಲೋದಕ್ಕೆ ಅವಕಾಶ ಏನು ಅಂತಂದರೆ ನೀವಿಟ್ಟಿರ್ತಕ್ಕಂಥ ಅಭಿಮಾನ ಇಲ್ಲದೆ ಹೋದರೆ ನಾವೇನು ಮಾಡೋಕ್ಕಾಗಲ್ಲ. ಒಂದು ವಿಶೇಷವಾದ ನನಗಾದಂಥ ಅನುಭವ, ಎಲ್ಲ ಊರಿಗೂ ಇದೇ ಥರ ಕಾರ್ಯಕ್ರಮವನ್ನು ಯುವಕರು ಹಂಚಿಕೊಳ್ಳಿ ಅಂತ. ಯಾಕೆ ಅಂತಂದರೆ 2 ಪುರಸ್ಕಾರ ಕೊಡೋದೇ ಹೆಚ್ಚು ಈ ಕಾಲದಲ್ಲಿ, ಅಥವಾ 3 ಜನಕ್ಕೆ ಕೊಡ್ತಾರೆ. ಆದರೆ ಇಲ್ಲಿ 20 ಜನಕ್ಕೆ ಪುರಸ್ಕಾರ ಕೊಡ್ತಾ ಇದ್ದಾರೆ ಅಂತಂದರೆ ಭಾರಿ ಹೆಮ್ಮೆಯ ವಿಷಯ. ನಿಮ್ಮ ಕ್ಯಾತನಹಳ್ಳಿಯಲ್ಲಿ ಬಹಳ ನಾನು ನೋಡಿದ ಹಾಗೆ ಜನ ಅಭಿಮಾನ ಜಾಸ್ತಿ. ಎಂಥವ್ರನ್ನಾದರೂ ನೀವು ಬಂದು ನಗ್ತಾ ಮಾತಾಡ್ತೀರಿ. ನಾನು ಬೆಳಗ್ಗೆಯಿಂದ ನೋಡಿದೆ, ನೀವೆಲ್ಲ ಬಂದು ಯೂಟ್ಯೂಬ್ ಮಾಮ ಎಂದು ಪ್ರೀತಿಯನ್ನು ತೋರಿಸಿದ್ದೀರಿ.
ಅದಕ್ಕೆ ನಾವು ನಿಮಗೆ ಚಿರಋಣಿಯಾಗಿದ್ದೇವೆ. ನೀವು ಎರಡು ಮಾತುಗಳನ್ನು ನಮ್ಮ ಕರಡಿಬೆಟ್ಟ ಕೃಷ್ಣಮೂರ್ತಿಯವರು ಅನುಮತಿ ಕೊಟ್ಟಿದ್ದಕ್ಕೆ ನಾವು ಮಾತಾಡಿದ್ದೇವೆ. ಆಕಸ್ಮಿಕವಾಗಿ ತಪ್ಪಿದ್ದಲ್ಲಿ ಕ್ಷಮಿಸಿ, ಮುಂದಿನ ಪ್ರೋತ್ಸಾಹಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ. ನಾಳೆ ಕಲ್ಯಾಣೋತ್ಸವ ಇದೆ. ಕಲ್ಯಾಣೋತ್ಸವದ ಒಂದು ವಿಶೇಷವಾದ ಅನುಭವ ಬೇಕು ನಿಮಗೆಲ್ಲ. ಮದುವೆ ಮನೆಗೆ ಹೋಗ್ತೀವಿ, ತಾಳಿ ಕಟ್ಟುವಾಗ ತಿಂಡಿಗೆ ಹೋಗ್ತೀವಿ, ಮಾಂಗಲ್ಯ ಧಾರಣೆ ಆವಾಗ ಇನ್ನೆಲ್ಲ ಹೋಗ್ತೀವಿ. ಆದರೆ ಶ್ರೀನಿವಾಸರ ಕಲ್ಯಾಣೋತ್ಸವದಲ್ಲಿ ಅಮೋಘವಾದ ಕಲ್ಯಾಣೋತ್ಸವ. ನಮ್ಮ ಬೆಂಗಳೂರಿಂದ ಬಂದಿದ್ದಾರೆ ಅರ್ಚಕರು, ಭಾಳ ಚೆನ್ನಾಗಿ ಮಾಡ್ತಾರೆ. ಆದರೆ ದಯವಿಟ್ಟು ನಾನು ಕಳಕಳಿಯ ಪ್ರಾರ್ಥನೆ ಮಾಡೋದಂದರೆ ಯಾರು ಮಾತಾಡಬೇಡಿ. ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಅವ್ರು ಯಾರು ಹಾಕೊಳ್ಳಿ ಅವ್ರು ಸ್ಮೈಲ್ ಕೊಡಿ ಅಷ್ಟೇ ಹೊರತು ನೀವು ಮಾತಾಡಕ್ಕೆ ಹೋಗಬೇಡಿ. ಆ ಕಲ್ಯಾಣೋತ್ಸವ ಯಾತಕ್ಕೆ ನಾನು ಹೇಳೋದು ಅಂದರೆ, ವಿದೇಶದಲ್ಲಿರೋರು ನಮಗೆ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದರು, 24 ಫ್ಯಾಮಿಲಿಗೆ ಕಳಿಸಿದ್ದೀವಿ ಕಾರ್ಯಕ್ರಮ ಅಂತ. ಅದರಿಂದ ನೀವು ದಯವಿಟ್ಟು ಎಲ್ಲರೂ ನಾಳೆ ಶಾಂತವಾಗಿ ನಮಗೆ ವಿಡಿಯೋ ಮಾಡಲು ಸಹಕರಿಸಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಇವತ್ತು ನಾನು ಹೇಳುತ್ತೇನೆ. ನಮ್ಮ ಯೂಟ್ಯೂಬ್ ಮಾಮ ಅವರಿಗೆ ಶ್ರೀಯುತ ಚಕ್ರಪಾಣಿ ಅವರಿಂದ ಭಗವತ್ ಪ್ರಸಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಬಾಲು ಅವರ ವೇದಿಕೆ ಮೇಲೆ ಬಂದು ತುಂಬ ಹೊತ್ತು ಕಾಯಿಸಿಬಿಟ್ರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ದೇವಸ್ಥಾನದ ಒಂದು ಎಲ್ಲ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಮುಂದೆಯೂ ಇನ್ನಷ್ಟು ಎತ್ತರಗಳನ್ನು ತಲುಪಲಿ ಎಂದು ಈ ಮೂಲಕ ಯುವಕ ಸಂಘದ ಪರವಾಗಿ ಅವರಿಗೆಲ್ಲ ಹಾರೈಸುತ್ತೇವೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಮುಕ್ತಾಯ ಅಲ್ಲ, ಆರಂಭ ಅಂತ ನೆಕ್ಸ್ಟ್ ಇಯರ್ಗೆ ರೆಡಿ ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್.